ರಾಜ್ಯದ ಕಥೆ ಆಗಿರೋದ್ರಿಂದ ಒಬ್ಬರೇ ರಾಣಿ ಅಂತಾರ ತುಂಬಾ ಜನ ರಾಣಿಯರ. ಅದು ನೆಕ್ಸ್ಟ್ ನೀವು ನೋಡಬೇಕು. ನಿಮ್ಮ ಕ್ಯೂರಿಯಾಸಿಟಿಗೆ ಅರ್ಥ ತುಂಬ ಇದೆ. ಒಬ್ಬರೇ ರಾಣಿ. ಒಟ್ಟು ಶೂಟಿಂಗ್ ಇನ್ನೂ ಎಷ್ಟು ದಿನ ಇದೆ, ಅಂದ್ರೆ ಯಾವಾಗ ಅಂದಾಜು ಯಾವಾಗ ಮುಗಿಬಹುದು? ಈ ವರ್ಷ ಎಂಡ್ಗೆ ರಿಲೀಸ್ ಆಗುತ್ತೆ ಅಥವಾ ನೆಕ್ಸ್ಟ್ ಇಯರ್ಗೆ ಇದಾಗುತ್ತೆ? ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್, ಯಾಕಂದರೆ ಇದರಲ್ಲಿ CG ವರ್ಕ್ ಜಾಸ್ತಿ ಇದೆ, ಹಾಗಾಗಿ ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಆಮೇಲೆ ಇದು ಯಾವುದೇ ರೀತಿಯಿಂದ ಒತ್ತಡದಲ್ಲಿ ಮಾಡೋವಂಥ ಕೆಲಸ ಅಲ್ಲ ಇದು, ಯಾಕಂದರೆ ಒಂದೊಂದು ಫ್ರೇಮನ್ನು ನಾವು ನೋಡಿ CGಗೆ ಇದೇ ಥರ ಬರಬೇಕು, ಈ ಥರ ಬರಬೇಕು ಅಂತ ಮಾಡ್ತಾ ಇರೋದು. ಹಾಗಾಗಿ ಒತ್ತಡದಿಂದ ಇವಾಗಲೇ ರಿಲೀಸ್ ಮಾಡಬೇಕು ಅಂತ ಏನಿಲ್ಲ ಸರ್, ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ ಅಂತ ಇದ್ದೀವಿ. ಅಂದರೆ ನಾನು ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ, ಯಾಕಂದರೆ ನಾನು ಅವ್ರ ಜೊತೆ ರ್ಯಾಪೋ ಚೆನ್ನಾಗಿದೆ. ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಇದ್ದಾಗಿಂದನೂ, ಡ್ಯಾನ್ಸರ್ ಇದ್ದಾಗಿಂದನೂ ಸರ್ ಜೊತೆ ತುಂಬ ರ್ಯಾಪೋ ಇದೆ. ಸೊ ನನಗೆ ಸರ್ ಜೊತೆ ಮಾಡೋದಕ್ಕೆ ನನಗೆ ತುಂಬ ಈಸಿ ಆಗ್ತಾಯಿದೆ. ಬಟ್ ಒನ್ ಥಿಂಗ್ ಏನಂದರೆ, ಕೊರಿಯೋಗ್ರಫಿ ಮಾಡಬೇಕಾದ್ರೂ ಮಾಂಟೇಜ್ ಸಾಂಗು ಅದು ಇದು ಮಾಡಿ ಸ್ವಲ್ಪ ಆ ಒಂದು ಇದು ಬೆಳೆಸ್ಕೊಂಡಿದ್ದೆ, ಆ ಒಂದು ಇತ್ತು ನನಗೆ. ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಚೆನ್ನಾಗಿರುತ್ತೆ, ಈ ಥರ ಮಾಡಬೇಕು, ನಾನು ಮಾಡಿದಾಗ ಈ ಥರನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಈಗ ಕಂಟಿನ್ಯೂ ಆಗ್ತಾಯಿದೆ. ಹಾಂ, ಇದರಲ್ಲೂ ಅಂದರೆ ಇನ್ನೂ ಸಾಂಗ್ ಸ್ಟಾರ್ಟ್ ಆಗಿಲ್ಲ, ಮಾಂಟೇಜ್ ಸಾಂಗ್ ಮಾತ್ರ ಮಾಡಿದ್ದೀವಿ. ಇನ್ನೂ ನೆಕ್ಸ್ಟ್ ಇರುತ್ತೆ, ತುಂಬ ಒಂದೊಂದೇ ಹೇಳ್ತೀನಿ. ಅಂದರೆ ಈ ಸಿನಿಮಾದಲ್ಲಿ ಯಾವುದೂ ರೆಗ್ಯುಲರ್ ಅಲ್ಲದೆ ಇರೋ ಥರ ಒಂದೊಂದು ಎಪಿಸೋಡು ಬೇರೆ ಬೇರೆ ಥರ ಇದೆ. ಅದಕ್ಕೆ ಒಂದೊಂದೇ ನಿಮಗೆ ನಡಿಬೇಕಾದ್ರೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಅವರನ್ನ ಎಲಿವೇಟ್ ಮಾಡಲಿಕ್ಕೆ, ಆ ಕ್ಯಾರೆಕ್ಟರೈಸೇಷನ್ ಪರ್ಸನಲ್ ಅಲ್ಲ, ಕ್ಯಾರೆಕ್ಟರೈಸೇಷನ್ ಎಲಿವೇಟ್ ಮಾಡಲಿಕ್ಕೆ ನಿಮ್ಗೆ ಏನು ಸವಾಲು ಸ್ಕ್ರೀನ್ ಪ್ರೆಸೆನ್ಸ್? ಅಂದರೆ ಈ ಪ್ರಶ್ನೆನ ಸರ್ ನನಗೆ ಕೇಳ್ತಾಯಿದ್ರು, ನಿನಗೇನಕ್ಕೆ ಆ ಥರ ಮೋಟಿವೇಟ್ ಆಯಿತು ಅಂತ. ಯಾಕಂದರೆ ನಾನು ನೋಡಿದ್ದೀನಿ ಸರ್ದು ಪರ್ಫಾಮೆನ್ಸು. ಸರ್ ಜೊತೆ ನಾನು ಸಾಂಗ್ ಮಾಡಬೇಕಾದ್ರೆಲ್ಲ ಸಾಂಗಲ್ಲಿ ಆನ್ ಸ್ಕ್ರೀನ್ ಏನು ವರ್ಕ್ ಮಾಡ್ತಾಯಿದ್ರು ಅದು ಬಿಟ್ಟು ಇನ್ನೂ ನಮ್ಮ ಜೊತೆ ತುಂಬ ವಿಷಯನ ಹಂಚ್ಕೊಳ್ಳೋರು. ನಾವು ಅದನ್ನೆಲ್ಲ ತುಂಬ ಸತಿ ಅದನ್ನು ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಸರ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ನೋಡ್ತೀರಾ ನೆಕ್ಸ್ಟ್ ಪೋಸ್ಟರ್ಸ್ ಆಗಲಿ ಇದಾಗಲಿ ನೆಕ್ಸ್ಟ್ ನೋಡ್ತೀರಾ, ಆ ಕಾನ್ಫಿಡೆನ್ಸ್ ನನಗೆ ಸರೇ ಫುಲ್ಫಿಲ್ ಮಾಡಿದ್ರು. ಅಂದರೆ ನನ್ನ ಕನ್ಸು ಕಾಣೋದು ಬೇರೆ, ನಾನು ಅಂದ್ಕೊಳ್ಳೋದು ಬೇರೆ. ಬಟ್ ಅದನ್ನು ಫುಲ್ಫಿಲ್ ಮಾಡೋದಿದೆಯಲ್ಲ, ಅದು ಸರ್ ಅದನ್ನು ಸ್ಕ್ರೀನ್ ಮೇಲೆ ನನಗೆ ತೋರಿಸಿದ್ದಾರೆ. ತುಂಬ ಖುಷಿಯಾಗಿದೆ. ಡೆಫಿನೆಟ್ಲಿ ಇದೇನೆಂದರೆ ಟೀಮ್ ವರ್ಕು. ಯಾಕಂದರೆ ಪ್ರತಿಯೊಂದು ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೂ ಪ್ರೊಡ್ಯೂಸರ್ನ ಒಂದು ಸತಿ ಕೇಳ್ತಾ ಇದ್ದೆ, ಈ ಥರ ಮಾಡ್ಬೋದಾ ಅಂತ. ಆದರೆ ನೆಕ್ಸ್ಟ್ ಇಮ್ಮಿಡಿಯೇಟು ಸರ್ನ ಹತ್ರನೇ ಡಿಸ್ಕಸ್ ಮಾಡ್ತಾಯಿದ್ದೆ. ಯಾಕಂದರೆ ಇದು ಒಬ್ಬರು ಡಿಸಿಷನ್ ಅಲ್ಲ, ಒಬ್ಬರು ಡಿಸಿಷನ್ ತೊಗೊಳ್ಳೋದಾದರೆ ಇಷ್ಟು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ನಿಜ ಹೇಳಬೇಕು, ಯಾವುದೇ ಇನ್ಪುಟ್ಸ್ ಆಗಲಿ ನಾನು ತೊಗೊಂಡು ಅದರಲ್ಲಿ ನಮ್ಗೆ ಹೆಂಗೆ ಇನ್ಪುಟ್ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಸಜೆಷನ್ಸು ತುಂಬ ತೊಗೊಂಡಿದ್ದೀನಿ. ಸರ್ ಇನ್ಪುಟ್ಸ್ ಅಂತಲ್ಲ, ಈಗ ಹಿರಿಯ ಕಲಾವಿದರು ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಇನ್ವಾಲ್ವ್ ಆಗಿ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ಸರ್ ಜೊತೆ ಕೂತ್ಕೊಂಡು ಸರ್ ಹೇಳೋರು, ಎಲ್ಲರೂ ಕೂತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ಅದು ಯಾವ ಥರ ಏನು ಬಂತೆ ಔಟ್ಪುಟ್ ಹಿಂಗೆ ಬರುತ್ತೆ ಅಂತ ಡಿಸೈಡ್ ಮಾಡಿ ನಾವು ಶಾರ್ಟ್ಗೆ ಹೋಗೋಣ ಅಂತೇಳಿ. ಹಂಗೆ ಎವ್ರಿಡೇ ನಾವು ಬಿಫೋರ್ ಆ ಸೀನ್ ತೆಗಿಬೇಕಾದ್ರೆ ಡಿಸ್ಕಸ್ ಮಾಡಿ ಹೋಗ್ತಾಯಿದ್ವಿ. ಪರ್ಟಿಕ್ಯುಲರ್ ವಿಲ್ಲನ್ ಅಂತ ಇದ್ದಾರೆ, ಸಿಚುವೇಶನ್ ವಿಲ್ಲನ್ ಆದ್ರೂ ಪರ್ಟಿಕ್ಯುಲರ್ ವಿಲ್ಲನ್ ಅಂತ ಇದ್ದಾರೆ. ಅದನ್ನು ನೆಕ್ಸ್ಟು ನಾನು ಹೇಳ್ತೀನಿ. ತುಂಬ ಮೇಯ್ನ್ ಆಗಿ ವಿಲ್ಲನ್ ಅಂತ ಇದ್ದಾರೆ, ಅದನ್ನು ನಾನು ನೆಕ್ಸ್ಟ್ ಬಿಟ್ಕೊಡ್ತೀನಿ. ಶೂಟಿಂಗು ಆಗಿದೆ, ಅವ್ರ ಜೊತೆ ಶೂಟಿಂಗು ಆಗಿದೆ. ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ ಅವರು, ಕನ್ನಡ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ. ಇಲ್ಲ ಅಂದರೆ ಡ್ಯಾನ್ಸ್ ಮಾಸ್ಟ್ರಾಗಿ ನಿಮಗೆ ಗೊತ್ತು, ಬ್ಯುಸಿ ಇದ್ದೆ, ಈಗಲೂ ನಡೀತಾ ಇದೆ. ಈ ಶೆಡ್ಯೂಲ್ ಗ್ಯಾಪಲ್ಲಿ ಕೊರಿಯೋಗ್ರಫಿ ಮಾಡ್ತಾನೆ ಇದ್ದೀನಿ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಅಂದರೆ ಅದಕ್ಕೂ ಕಾರಣ ಏನಂದರೆ
ಸರ್ ಆಗಲಿ ಮೇಡಮ್ ಆಗಲಿ ಇಬ್ಬರು ಅಷ್ಟೇ, ನೀ ಯಾವುದನ್ನು ನಿಲ್ಲಿಸ್ಬಾರ್ದು, ಪ್ರತಿಯೊಂದು ಕಂಟಿನ್ಯೂ ಮಾಡ್ತಾ ಇರಬೇಕು ಅಂಥೇಳಿ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ನನಗೇನು ಅಂದರೆ ಸರ್ ಯಾವಾಗಲೂ ತಮ್ಮನ ಥರ ಏನಾದರೂ ಸಜೆಷನ್ ಕೊಡಬೇಕು ಅದೇ ಕೊಡ್ತಾರೆ, ಯಾವುದನ್ನು ನಿಲ್ಲಿಸ್ಬಾರ್ದು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇರೋದ್ರಿಂದ ನನಗೆ ಅದನ್ನು ನಡೀತಾ ಇದೆ. ಬಟ್ ಇದೇನೆಂದರೆ ನನಗಿದು ಸ್ಟ್ರೆಸ್ಸು ಇದು ಅಂತ ಏನೂ ಅನ್ನಿಸ್ತಾ ಇಲ್ಲ ಸರ್, ಇದೊಂಥರ ಪ್ಯಾಷನ್ನು. ನಾನು ಏನೇನು ಅಂದ್ಕೊಂಡಿದ್ನೋ ಕೆಲವೊಂದು ಸತಿ ನಾನು ಕೊರಿಯೋಗ್ರಫಿಲಿ ಏನೇನು ಮಾಡೋಕ್ಕಾಗಲ್ವೋ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಒಂದು ಖುಷಿ ಇದೆ ಸರ್. ಕೆಲವೊಂದು ಸತಿ ಕೊರಿಯೋಗ್ರಫಿ ಮಾಡಬೇಕಾದ್ರೆ ನಾವು ಇದನ್ನು ಹಿಂಗೆ ಮಾಡಿದರೆ ಚೆನ್ನಾಗಿರ್ತಾಯಿತ್ತು, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ಕೊತಾ ಇದ್ವಲ್ಲ, ಅದೆಲ್ಲ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ, ಅದೊಂದು ಖುಷಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.